ನೀತಿ, ರೈತ ವಿರೋಧ ನೀತಿ ಹಾಗೆ ಈ ಕಾರ್ಪೊರೇಟ್ ಪರ ಇರುವಂತಹ ನೀತಿಗಳನ್ನ ವಿರೋಧಿಸಿ ಇವತ್ತು ಈ ಒಂದು ಬಂದ್ಗೆ ಕರೆ ಕೊಡಲಾಗಿದೆ. 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಬಂದ್ನಲ್ಲಿ ಜೊತೆಗೆ ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ತೊಡಗುವಂತಹ ನಿರೀಕ್ಷೆ ಇದೆ. ಹೀಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಅಂದ್ರೆ ನಾರ್ಮಲ್ ಲೈಫ್ ಅಂತ ದೊಡ್ಡ ಮಟ್ಟಿಗೇನು ಬದಲಾಗೋದಿಲ್ಲ, ಪೆಟ್ಟು ಬೀಳೋದಿಲ್ಲ. ಆದ್ರೆ ಕೆಲವೊಂದು ಬ್ಯಾಂಕಿಂಗ್ ವಲಯ ಇರ್ಬೋದು, LIC ವಲಯ ಇರ್ಬೋದು, ಕೆಲ ಕಂಪನಿಗಳಿರ್ಬೋದು, ಇದರಲ್ಲಿ ಸೇವೆ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ಇವತ್ತು 11 ಗಂಟೆಗೆ ಬೆಂಗಳೂರಿನಲ್ಲಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ, ರ್ಯಾಲಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ 11 ಗಂಟೆಗೆ ಸರಿಯಾಗಿ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಒಂದು ಬೃಹತ್ ಆದಂತಹ ರ್ಯಾಲಿ ಕೂಡ ಹೊರಡ್ಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರ ಬಂದೋಬಸ್ತನ್ನ ಕೂಡ ಕೊಟ್ಟಿರುವಂತದ್ದು ಶ್ರೀಪಾದ್. ಅಂದ್ರೆ ಪ್ರಮುಖವಾಗಿ ಈ ಒಂದು ಟೌನ್ ಹಾಲ್ ಏನಿದೆ, ಟೌನ್ ಹಾಲ್ ಬಳಿಯಲ್ಲಿ ಕಾರ್ಮಿಕ ಮುಖಂಡರು ಹಾಗೆ ಕಾರ್ಮಿಕರು ಸೇರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಅಂದ್ರೆ ಇಡೀ ಪೊಲೀಸ್ ಪಹರೆಯನ್ನ ಹಾಕಿರುವಂತದ್ದು. ಪ್ರಮುಖವಾದಂತಹ ಬೇಡಿಕೆ ಇವ್ರದ್ದು ಏನಿದೆ ಅಂತ ಹೇಳಿದ್ರೆ 4 ಕಾರ್ಮಿಕ ಸಂಹಿತೆ ಏನಿದೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ, ಜೊತೆಗೆ ಕಾರ್ಮಿಕ ಕಾನೂನು ತಿದ್ದುಪಡಿ, ಕೆಲಸದ ಅವಧಿಯ ಹೆಚ್ಚಳಕ್ಕೆ ವಿರೋಧವನ್ನ ಮಾಡಿದ್ದಾರೆ. ಈಗೆಲ್ಲಾನು ಕೂಡ 12ರಿಂದ 14 ಗಂಟೆಗಳ ಕೆಲಸದ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಇದನ್ನ ಯಾವುದೇ ರೀತಿಯಾಗಿ ಮಾಡಬಾರದು, ಕೇವಲ 8 ಗಂಟೆಗಳ ಕಾಲ ಮಾತ್ರ ಕೆಲಸದ ಅವಧಿಯನ್ನ ನಿಗದಿ ಮಾಡಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದ ಅದು ತಂದಿರುವಂತಹ ನಿಯಮದಲ್ಲಿ ಸಂಘ ರಚಿಸುವಂತಹ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ. ಇದನ್ನ ರಾಜ್ಯ ಸರ್ಕಾರದವರು ಸಂಘ ರಚನೆಗೆ ಬಿಡಬೇಕು ಅಂತ ಹೇಳಿ, ಜೊತೆಗೆ ಗುತ್ತಿಗೆ ನೌಕರರಿಗೆ ರದ್ದುಗೊಳಿಸಿ ಕಾಯಂ ನೌಕರರನ್ನ ಜಾರಿ ಮಾಡಬೇಕು ಅನ್ನೋ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನ ಮುಂದಿಟ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 11 ಗಂಟೆಗೆ ಶುರುವಾದಂತಹ ರ್ಯಾಲಿ ಹಿನ್ನೆಲೆಯಲ್ಲಿ ಟೌನ್ ಹಾಲ್ ಇಡೀ ಭಾಗದಲ್ಲೂ ಕೂಡ ಪೊಲೀಸ್ ಪಹರೆಯನ್ನ ಹಾಕಿರುವಂತದ್ದು, ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು, ಬ್ಯಾರಿಕೇಡ್ಗಳನ್ನ ಹಾಕಿರುವಂತದ್ದು. ಇನ್ನು ಯಾವುದೇ ರೀತಿಯಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗೋದಿಲ್ಲ. ಯಥಾ ಪ್ರಕಾರವಾಗಿ BMTC, KSRTC ಬಸ್ಗಳು ಓಡಾಡುತ್ತೆ, ಕ್ಯಾಬ್ ಆಟೋಗಳು ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ನೈತಿಕವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಬ್ಯಾಂಕಿಂಗ್ ಕ್ಷೇತ್ರ ಅಂತ ಬಂದಾಗ ಬ್ಯಾಂಕ್ಗಳ ಸಿಬ್ಬಂದಿಗಳು ಕೂಡ ನೈತಿಕ ಬೆಂಬಲ, ಆದ್ರೆ ಮನೆಯಲ್ಲಿ ಕೂತ್ಕೊಂಡು ಬೆಂಬಲವನ್ನ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಕೆಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಬ್ಯಾಂಕಿಂಗ್ ಕೆಲಸ ಏನಾದ್ರೂ ಇದ್ರೆ ಅಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಸಿಬ್ಬಂದಿಗಳು ಇವತ್ತು ಇರ್ತಾರೆ. ಹೀಗಾಗಿ ಅಲ್ಲೂ ಕೂಡ ಹಿಟ್ಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಯಥಾ ಪ್ರಕಾರವಾಗಿ ಮೆಡಿಕಲ್ ಫೆಸಿಲಿಟಿಯಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ. ಆಸ್ಪತ್ರೆಗಳು ಯಥಾ ಪ್ರಕಾರವಾಗಿ ಎಮರ್ಜೆನ್ಸಿ ಸರ್ವಿಸ್ ಅನ್ನ ಕೊಡ್ತಾವೆ. ಆಂಬ್ಯುಲೆನ್ಸ್ ಕೂಡ ಇರುತ್ತೆ, ಮೆಡಿಕಲ್ ಶಾಪ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗೋದಿಲ್ಲ, ಓಡಾಡಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಇನ್ನು ಹೋಟೆಲ್ಗಳು ಅಂತ ಬಂದಾಗ ಅವರು ಕೂಡ ನೈತಿಕವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕಾರ್ಮಿಕರು ಈ ಒಂದು ಪ್ರತಿಭಟನೆಯಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ಸೊ 11 ಗಂಟೆ ನಂತರ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗುವಂತಹ ಸಮಸ್ಯೆ ಉದ್ಭವ ಆಗುವಂತಹ ಸನ್ನಿವೇಶ ಇದೆ. ಯಾಕಂದ್ರೆ ಅವರು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಹೊರಡ್ಲಿಕ್ಕಿದ್ದಾರೆ. 10 ಗಂಟೆಯಿಂದ ಕಾರ್ಮಿಕರೆಲ್ಲ ಟೌನ್ ಹಾಲ್ ಬಳಿ ಬರುವಂತಹ ನಿರೀಕ್ಷೆ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಸೊ ಭಾರತ ಬಂದ ಬೇಡಿಕೆಗಳು ಏನು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. 4 ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಬೇಕು, ಕೆಲಸದ ಅವಧಿ ಹೆಚ್ಚಳಕ್ಕೆ ಕಾರ್ಮಿಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ ವೇತನ ಈಗಾಗಲೇ ಈ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇರೋದು, ಅದನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ಆಗ್ರಹ. ಹಾಗೇನೆ ಪಿಂಚಣಿ ಅನುಕೂಲ ಮಾಡಿಕೊಡ್ಬೇಕು. ಬ್ಯಾಂಕಿಂಗ್ ಮತ್ತು ವಿಮಾ ಸೇವೆಗಳು ಇವತ್ತು ಇರೋದಿಲ್ಲ, ಅಂಚೆ ಸೇವೆಗಳು ಕೂಡ ಇವತ್ತು ಇರೋದಿಲ್ಲ ಭಾರತ್ ಬಂಧನ ಹಿನ್ನೆಲೆ. ಹಾಗೇನೆ ಗಣಿಗಾರಿಕೆ ಮತ್ತು ಕಾರ್ಖಾನೆಗಳು ಕೂಡ ಇವತ್ತು ಬಂದಿರುತ್ತೆ, ಸಾರ್ವಜನಿಕ ಉದ್ಯಮಿಗಳು ಕೂಡ ಇವತ್ತು ಬಂದಿರುತ್ತೆ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತ್ ಬಂದ್ ವಿಚಾರವಾಗಿ ಮಾಹಿತಿಯನ್ನ ಕೊಡೋದಕ್ಕೆ. ಪ್ರಕಾಶ್ ಹಿರೇಮಠ, ಹುಬ್ಬಳ್ಳಿಯಲ್ಲಿ ಭಾರತ್ ಬಂದ್ನ ಬಿಸಿ ಯಾವ ಮಟ್ಟಿಗೆ ಇರುತ್ತೆ? ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ತಿಳಿಸ್ಕೊಡ್ಬಹುದಾ ಏನೇನ್ ಇರುತ್ತೆ ಏನೇನ್ ಇರೋದಿಲ್ಲ ಅಂತ ಹೇಳಿ? ಸುತ್ತಮುತ್ತ ಜನ ಬರ್ತಿರ್ತಾರೆ, ಇವತ್ತು ಆ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಅಂತ ಹೇಳಿ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಪಾಟೀಲ್, ಏನಂದ್ರೆ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು 10ಕ್ಕೂ ಹೆಚ್ಚು ಸಂಘಟನೆಗಳಿಂದ
ಭಾರತ್ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಇಡೀ ರಾಜ್ಯದಾದ್ಯಂತ ಕಾರ್ಮಿಕ ಸಂಘಟನೆಗಳು ಒಂದು ಸಾಂಕೇತಿಕ ಒಂದು ಬೆಂಬಲವನ್ನ ನೀಡಿರ್ತಕ್ಕಂಥದ್ದು. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ವಿವಿಧ ಕಾರ್ಮಿಕ ಸಂಘಟನೆಗಳ ಒಂದು ಒಕ್ಕೂಟ ಈ ಒಂದು ಭಾರತ್ ಬಂದ್ಗೆ ಬೆಂಬಲವನ್ನ ನೀಡಿದೆ. ಆದ್ರೆ ಈ ಭಾರತ್ ಬಂದ್ನ ಬಿಸಿ ಯಾವುದೇ ರೀತಿಯಾದಂತಹ ಒಂದು ಬಿಸಿ ಇಲ್ಲಿ ತಡ್ತಾ ಇಲ್ಲ ಅಂತ ಹೇಳಬಹುದು. ಸದ್ಯ ನಾನೀಗ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಇದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಜನಜೀವನ ಯಥಾಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ವಿವಿಧ ಕಾರ್ಮಿಕ ಸಂಘಟನೆಗಳ ಒಂದು ಒಕ್ಕೂಟ, ಅದೇ ರೀತಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಏನು ಸಾಂಕೇತಿಕವಾಗಿ ಒಂದು ಬೆಳಗ್ಗೆ 11 ಗಂಟೆಯಿಂದ ಒಂದು ಪ್ರತಿಭಟನೆಯನ್ನ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ, ಬೇಡಿಕೆಯನ್ನ ಇಡ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಂಗಡಿ ಮುಂಗಟ್ಟುಗಳಾಗಲಿ, ಸಾರಿಗೆ ವ್ಯವಸ್ಥೆ ಆಗಲಿ, ಆಟೋ ಸಂಚಾರ ಆಗಲಿ, ಖಾಸಗಿ ವಾಹನದ ಸಂಚಾರ ಆಗಲಿ ಯಾವುದೇ ರೀತಿಯಾದಂತಹ ಸ್ಥಗಿತಗೊಂಡಿಲ್ಲ. ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಎಂದಿನಂತೆ ಯಥಾಸ್ಥಿತಿಯಲ್ಲಿ ಜನಜೀವನ ಇವತ್ತು ಆರಂಭ ಆಗಿರತಕ್ಕಂಥದ್ದು. ಒಂದ್ ಕಡೆ ಆಟೋ ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿ ಇರತಕ್ಕಂಥದ್ದು, ಸಾರಿಗೆ ವ್ಯವಸ್ಥೆ ಕೂಡ ಯಥಾಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಇನ್ನು ಗ್ರಾಮೀಣ ಭಾಗಕ್ಕೆ ತೆರಳುವಂತಹ ಬಸ್ಗಳು ಕೂಡ ಬೆಳಗ್ಗೆಯಿಂದ ಎಂದಿನಂತೆ ಸಂಚಾರ ಆರಂಭ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಗ್ರಾಮೀಣ ಭಾಗದಿಂದ ಹುಬ್ಬಳ್ಳಿಗೆ ಬರ್ತಕ್ಕಂಥ ಹುಬ್ಬಳ್ಳಿ ಭಾಗಕ್ಕೆ ಬರ್ತಕ್ಕಂಥ ಸಾಕಷ್ಟು ಒಂದು ಗ್ರಾಮೀಣ ಭಾಗದ ಜನರಲ್ಲೂ ಕೂಡ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆತಂಕ ಇರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಬಂದ್ನ ಎಫೆಕ್ಟ್ ಇಲ್ಲ ಅಂತಾನೆ ಹೇಳ್ಬೋದು ಶ್ರೀಪಾದ್ ಪಾಟೀಲ್. ಈ ಹಿನ್ನೆಲೆಯಲ್ಲಿ ಈ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಬೆಳಗ್ಗೆ 11 ಗಂಟೆ ನಂತರದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಅಂದ್ರೆ ಕೈಗಾರಿಕಾ ಒಂದು ವಲಯದಲ್ಲಿ ಕೆಲಸವನ್ನ ಮಾಡತಕ್ಕಂತ ಕಾರ್ಮಿಕರು ಇರಬಹುದು, ವಿವಿಧ ಸಂಘಟನೆಗಳ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು, ಅದೇ ರೀತಿ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡುವುದರ ಜೊತೆಗೆ ತಹಶೀಲ್ದಾರ್ ಕಚೇರಿವರೆಗೂ ಮತ್ತೆ ಒಂದು ಮೆರವಣಿಗೆ ಆಗಮಿಸುತ್ತೆ. ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಒಂದು ಬೇಡಿಕೆಗಳನ್ನು ಸಲ್ಲಿಸುವುದರ ಜೊತೆಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಶ್ರೀಪಾದ್ ಪಾಟೀಲ್. ಥ್ಯಾಂಕ್ ಯು ಪ್ರಕಾಶ್, ಮಾಹಿತಿಗಾಗಿ. ವಿರೋಧಿ, ರೈತ ವಿರೋಧ ನೀತಿ ಹಾಗೆ ಈ ಕಾರ್ಪೊರೇಟ್ ಪರ ಇರುವಂತಹ ನೀತಿಗಳನ್ನ ವಿರೋಧಿಸಿ ಇವತ್ತು ಈ ಒಂದು ಬಂದ್ಗೆ ಕರೆ ಕೊಡಲಾಗಿದೆ. 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಬಂದ್ನಲ್ಲಿ ಜೊತೆಗೆ ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ತೊಡಗುವಂತಹ ನಿರೀಕ್ಷೆ ಇದೆ. ಹೀಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಅಂದ್ರೆ ನಾರ್ಮಲ್ ಲೈಫ್ ಅಂತ ದೊಡ್ಡ ಮಟ್ಟಿಗೇನು ಬದಲಾಗೋದಿಲ್ಲ, ಪೆಟ್ಟು ಬೀಳೋದಿಲ್ಲ. ಆದ್ರೆ ಕೆಲವೊಂದು ಬ್ಯಾಂಕಿಂಗ್ ವಲಯ ಇರ್ಬೋದು, LIC ವಲಯ ಇರ್ಬೋದು, ಕೆಲ ಕಂಪನಿಗಳಿರ್ಬೋದು, ಇದರಲ್ಲಿ ಸೇವೆ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ಇವತ್ತು 11 ಗಂಟೆಗೆ ಬೆಂಗಳೂರಿನಲ್ಲಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ, ರ್ಯಾಲಿಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ 11 ಗಂಟೆಗೆ ಸರಿಯಾಗಿ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಒಂದು ಬೃಹತ್ ಆದಂತಹ ರ್ಯಾಲಿ ಕೂಡ ಹೊರಡ್ಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರ ಬಂದೋಬಸ್ತ್ನ ಕೂಡ ಕೊಟ್ಟಿರುವಂತದ್ದು ಶ್ರೀಪಾದ್. ಅಂದ್ರೆ ಪ್ರಮುಖವಾಗಿ ಈ ಒಂದು ಟೌನ್ ಹಾಲ್ ಏನಿದೆ, ಟೌನ್ ಹಾಲ್ ಬಳಿಯಲ್ಲಿ ಕಾರ್ಮಿಕ ಮುಖಂಡರು ಹಾಗೆ ಕಾರ್ಮಿಕರು ಸೇರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಅಂದ್ರೆ ಇಡೀ ಪೊಲೀಸ್ ಪಹರೆಯನ್ನ ಹಾಕಿರುವಂತದ್ದು. ಪ್ರಮುಖವಾದಂತಹ ಬೇಡಿಕೆ ಇವ್ರದ್ದು ಏನಿದೆ ಅಂತ ಹೇಳಿದ್ರೆ 4 ಕಾರ್ಮಿಕ ಸಂಹಿತೆ ಏನಿದೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ, ಜೊತೆಗೆ ಕಾರ್ಮಿಕ ಕಾನೂನು ತಿದ್ದುಪಡಿ, ಕೆಲಸದ ಅವಧಿಯ ಹೆಚ್ಚಳಕ್ಕೆ ವಿರೋಧವನ್ನ ಮಾಡಿದ್ದಾರೆ. ಈಗೆಲ್ಲನೂ ಕೂಡ 12 ರಿಂದ 14 ಗಂಟೆಗಳ ಕೆಲಸದ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಇದನ್ನ ಯಾವುದೇ ರೀತಿಯಾಗಿ ಮಾಡಬಾರದು, ಕೇವಲ 8 ಗಂಟೆಗಳ ಕಾಲ ಮಾತ್ರ ಕೆಲಸದ ಅವಧಿಯನ್ನ ನಿಗದಿ ಮಾಡಬೇಕು ಅನ್ನೋ ಒಂದು ಪ್ರಮುಖ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದ ಅದು ತಂದಿರುವಂತಹ ನಿಯಮದಲ್ಲಿ ಸಂಘ ರಚಿಸುವಂತಹ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ. ಇದನ್ನ ರಾಜ್ಯ ಸರ್ಕಾರದವರು ಸಂಘ ರಚನೆಗೆ ಬಿಡಬೇಕು ಅಂತ ಹೇಳಿ, ಜೊತೆಗೆ ಗುತ್ತಿಗೆ ನೌಕರರಿಗೆ ರದ್ದುಗೊಳಿಸಿ ಕಾಯಂ ನೌಕರರನ್ನ ಜಾರಿ ಮಾಡಬೇಕು ಅನ್ನೋ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನ ಮುಂದಿಟ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 11 ಗಂಟೆಗೆ ಶುರುವಾದಂತಹ ರ್ಯಾಲಿ ಹಿನ್ನೆಲೆಯಲ್ಲಿ ಟೌನ್ ಹಾಲ್ ಇಡೀ ಭಾಗದಲ್ಲೂ ಕೂಡ ಪೊಲೀಸ್ ಪಹರೆಯನ್ನ ಹಾಕಿರುವಂತದ್ದು, ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರುವಂತದ್ದು, ಬ್ಯಾರಿಕೇಡ್ಗಳನ್ನ ಹಾಕಿರುವಂತದ್ದು. ಇನ್ನು ಯಾವುದೇ ರೀತಿಯಾಗಿ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗೋದಿಲ್ಲ. ಯಥಾ ಪ್ರಕಾರವಾಗಿ BMTC, KSRTC ಬಸ್ಗಳು ಓಡಾಡುತ್ತೆ, ಕ್ಯಾಬ್, ಆಟೋಗಳು ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ನೈತಿಕವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಬ್ಯಾಂಕಿಂಗ್ ಕ್ಷೇತ್ರ ಅಂತ ಬಂದಾಗ
ಬ್ಯಾಂಕ್ಗಳ ಸಿಬ್ಬಂದಿಗಳು ಕೂಡ ನೈತಿಕ ಬೆಂಬಲ, ಆದ್ರೆ ಮನೆಯಲ್ಲಿ ಕೂತ್ಕೊಂಡು ಬೆಂಬಲವನ್ನ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಕೆಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಬ್ಯಾಂಕಿಂಗ್ ಕೆಲಸ ಏನಾದ್ರೂ ಇದ್ರೆ ಅಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಸಿಬ್ಬಂದಿಗಳು ಇವತ್ತು ಇರ್ತಾರೆ. ಹೀಗಾಗಿ ಅಲ್ಲೂ ಕೂಡ ಹಿಟ್ಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಯಥಾ ಪ್ರಕಾರವಾಗಿ ಮೆಡಿಕಲ್ ಫೆಸಿಲಿಟಿಯಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ. ಆಸ್ಪತ್ರೆಗಳು ಯಥಾ ಪ್ರಕಾರವಾಗಿ ಎಮರ್ಜೆನ್ಸಿ ಸರ್ವಿಸ್ ಅನ್ನ ಕೊಡ್ತಾವೆ. ಆಂಬ್ಯುಲೆನ್ಸ್ ಕೂಡ ಇರುತ್ತೆ, ಮೆಡಿಕಲ್ ಶಾಪ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗೋದಿಲ್ಲ, ಓಡಾಡಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಇನ್ನು ಹೋಟೆಲ್ಗಳು ಅಂತ ಬಂದಾಗ ಅವರು ಕೂಡ ನೈತಿಕವಾದಂತಹ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕಾರ್ಮಿಕರು ಈ ಒಂದು ಪ್ರತಿಭಟನೆಯಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ಸೊ 11 ಗಂಟೆ ನಂತರ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗುವಂತಹ ಸಮಸ್ಯೆ ಉದ್ಭವ ಆಗುವಂತಹ ಸನ್ನಿವೇಶ ಇದೆ. ಯಾಕಂದ್ರೆ ಅವರು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಹೊರಡ್ಲಿಕ್ಕಿದ್ದಾರೆ. 10 ಗಂಟೆಯಿಂದ ಕಾರ್ಮಿಕರೆಲ್ಲ ಟೌನ್ ಹಾಲ್ ಬಳಿ ಬರುವಂತಹ ನಿರೀಕ್ಷೆ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದೀಪ್ತಿ ಮಾಹಿತಿಗಾಗಿ. ಸೊ ಭಾರತ ಬಂದ ಬೇಡಿಕೆಗಳು ಏನು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. 4 ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಬೇಕು, ಕೆಲಸದ ಅವಧಿ ಹೆಚ್ಚಳಕ್ಕೆ ಕಾರ್ಮಿಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ ವೇತನ ಈಗಾಗಲೇ ಈ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇರೋದು, ಅದನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ಆಗ್ರಹ. ಹಾಗೇನೆ ಪಿಂಚಣಿ ಅನುಕೂಲ ಮಾಡಿಕೊಡಬೇಕು. ಬ್ಯಾಂಕಿಂಗ್ ಮತ್ತು ವಿಮಾ ಸೇವೆಗಳು ಇವತ್ತು ಇರೋದಿಲ್ಲ, ಅಂಚೆ ಸೇವೆಗಳು ಕೂಡ ಇವತ್ತು ಇರೋದಿಲ್ಲ ಭಾರತ್ ಬಂಧನ ಹಿನ್ನೆಲೆ. ಹಾಗೆಯೇ ಗಣಿಗಾರಿಕೆ ಮತ್ತು ಕಾರ್ಖಾನೆಗಳು ಕೂಡ ಇವತ್ತು ಬಂದಿರುತ್ತೆ, ಸಾರ್ವಜನಿಕ ಉದ್ಯಮಿಗಳು ಕೂಡ ಇವತ್ತು ಬಂದಿರುತ್ತೆ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತ್ ಬಂದ್ನ ವಿಚಾರವಾಗಿ ಮಾಹಿತಿಯನ್ನ ಕೊಡೋದಕ್ಕೆ. ಪ್ರಕಾಶ್ ಹಿರೇಮಠ, ಹುಬ್ಬಳ್ಳಿಯಲ್ಲಿ ಭಾರತ್ ಬಂದ್ನ ಬಿಸಿ ಯಾವ ಮಟ್ಟಿಗೆ ಇರುತ್ತೆ? ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ತಿಳಿಸ್ಕೊಡ್ಬಹುದಾ? ಏನೇನ್ ಇರುತ್ತೆ, ಏನೇನ್ ಇರೋದಿಲ್ಲ ಅಂತ ಹೇಳಿ. ಸುತ್ತಮುತ್ತ ಜನ ಬರ್ತಿರ್ತಾರೆ, ಇವತ್ತು ಆ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು ಅಂತ ಹೇಳಿ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಪಾಟೀಲ್, ಏನಂದ್ರೆ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಇವತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು 10ಕ್ಕೂ ಹೆಚ್ಚು ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಇಡೀ ರಾಜ್ಯದಾದ್ಯಂತ ಕಾರ್ಮಿಕ ಸಂಘಟನೆಗಳು ಒಂದು ಸಾಂಕೇತಿಕ ಒಂದು ಬೆಂಬಲವನ್ನ ನೀಡಿರ್ತಕ್ಕಂಥದ್ದು. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ವಿವಿಧ ಕಾರ್ಮಿಕ ಸಂಘಟನೆಗಳ ಒಂದು ಒಕ್ಕೂಟ ಈ ಒಂದು ಭಾರತ್ ಬಂದ್ಗೆ ಬೆಂಬಲವನ್ನ ನೀಡಿದೆ. ಆದ್ರೆ ಈ ಭಾರತ್ ಬಂದ್ನ ಬಿಸಿ ಯಾವುದೇ ರೀತಿಯಾದಂತಹ ಒಂದು ಬಿಸಿ ಇಲ್ಲಿ ತಡ್ತಾ ಇಲ್ಲ ಅಂತ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಜನಜೀವನ ಯಥಾಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಯಾಕಂದ್ರೆ ಒಂದ್ ಕಡೆ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ವಿವಿಧ ಕಾರ್ಮಿಕ ಸಂಘಟನೆಗಳ ಒಂದು ಒಕ್ಕೂಟ, ಅದೇ ರೀತಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಏನು ಸಾಂಕೇತಿಕವಾಗಿ ಒಂದು ಬೆಳಗ್ಗೆ 11 ಗಂಟೆಯಿಂದ ಒಂದು ಪ್ರತಿಭಟನೆಯನ್ನ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ, ಬೇಡಿಕೆಯನ್ನ ಇಡ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಂಗಡಿ ಮುಂಗಟ್ಟುಗಳಾಗಲಿ, ಸಾರಿಗೆ ವ್ಯವಸ್ಥೆ ಆಗಲಿ, ಆಟೋ ಸಂಚಾರ ಆಗಲಿ, ಖಾಸಗಿ ವಾಹನದ ಸಂಚಾರ ಆಗಲಿ ಯಾವುದೇ ರೀತಿಯಾದಂತಹ ಸ್ಥಗಿತಗೊಂಡಿಲ್ಲ. ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಎಂದಿನಂತೆ ಯಥಾಸ್ಥಿತಿಯಲ್ಲಿ ಜನಜೀವನ ಇವತ್ತು ಆರಂಭ ಆಗಿರತಕ್ಕಂಥದ್ದು. ಒಂದ್ ಕಡೆ ಆಟೋ ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿ ಇರತಕ್ಕಂಥದ್ದು, ಸಾರಿಗೆ ವ್ಯವಸ್ಥೆ ಕೂಡ ಯಥಾಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಇನ್ನು ಗ್ರಾಮೀಣ ಭಾಗಕ್ಕೆ ತೆರಳುವಂತಹ ಬಸ್ಗಳು ಕೂಡ ಬೆಳಗ್ಗೆಯಿಂದ ಎಂದಿನಂತೆ ಸಂಚಾರ ಆರಂಭ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಗ್ರಾಮೀಣ ಭಾಗದಿಂದ ಹುಬ್ಬಳ್ಳಿಗೆ ಬರ್ತಕ್ಕಂಥ ಹುಬ್ಬಳ್ಳಿ ಭಾಗಕ್ಕೆ ಬರ್ತಕ್ಕಂಥ ಸಾಕಷ್ಟು ಒಂದು ಗ್ರಾಮೀಣ ಭಾಗದ ಜನರಲ್ಲೂ ಕೂಡ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆತಂಕ ಇರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಬಂದ್ನ ಎಫೆಕ್ಟ್ ಇಲ್ಲ ಅಂತಾನೆ ಹೇಳ್ಬೋದು ಶ್ರೀಪಾದ್ ಪಾಟೀಲ್. ಈ ಹಿನ್ನೆಲೆಯಲ್ಲಿ ಈ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸಿ ಬೆಳಗ್ಗೆ 11 ಗಂಟೆ ನಂತರದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು, ಅಂದ್ರೆ ಕೈಗಾರಿಕಾ ಒಂದು ವಲಯದಲ್ಲಿ ಕೆಲಸವನ್ನ ಮಾಡತಕ್ಕಂತ ಕಾರ್ಮಿಕರು ಇರಬಹುದು, ವಿವಿಧ ಸಂಘಟನೆಗಳ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು, ಅದೇ ರೀತಿ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡುವುದರ ಜೊತೆಗೆ ತಹಶೀಲ್ದಾರ್ ಕಚೇರಿವರೆಗೂ ಮತ್ತೆ ಈ ಒಂದು ಮೆರವಣಿಗೆ ಆಗಮಿಸುತ್ತೆ. ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಒಂದು ಬೇಡಿಕೆಗಳನ್ನು ಸಲ್ಲಿಸುವುದರ ಜೊತೆಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಶ್ರೀಪಾದ್ ಪಾಟೀಲ್. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.